ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮಳೆ ಸ್ನೇಹಿತರೆ, ತುಂಬ ಜನ ಕೇಳಿದ್ರಿ, ಏನು ಸರ್ ಇದು ಮಳೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ, ಮಳೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಮಳೆ ಯಾಕೆ ಈ ರೀತಿ ಬರಗಾಲ ಬರ್ತಾ ಇದೆ, ನಮಗೆ ಈ ರೀತಿ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ, ಇಷ್ಟು ದಿನ ಆಯಿತು ಮಳೆ ಬರ್ತಾ ಇಲ್ಲ, ಪ್ರಾಬ್ಲಮ್ ಏನು ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಕ್ವೆಶನನ್ನು ರೈಸ್ ಮಾಡಿದ್ರಿ. ನಾನು ನಿಮಗೆ ಪ್ರತಿಯೊಂದನ್ನು ಕೂಡ ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಯಾಕೆ ಮಳೆ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗಿದೆ, ಮಳೆಯಿಂದ ಪ್ರಾಬ್ಲಮ್ ಆಗ್ತಾ ಇರೋದು ಅದು ಏನು ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ. ಮೊನ್ನೆ ಸರ್ವೆ ಮಾಡಿದರು, ನಿಮ್ಮೆಲ್ರಿಗೂ ಗೊತ್ತಿದೆ, ಭಾರತದಲ್ಲಿ ಸಿಕ್ಕಾಪಟ್ಟೆ ನ್ಯೂಸ್ ಆಗಿತ್ತು, ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಅಂದರೆ ಯಾವ ಲೆವೆಲಿಗೆ ಅಂತಂದರೆ ನಿಮ್ಗೆ ಗೊತ್ತಿದೆ ಬಿಡಿ. ಆದರೆ ನಾನು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ, ಮಳೆ ಯಾವ ರೀತಿ ಪ್ರಾಬ್ಲಮ್ ಮಾಡ್ತಾಯಿದೆ ಅಂದರೆ ಪ್ರಾಬ್ಲಮ್, ಈಗ ಮಳೆ ಬರದೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊನ್ನೆ ಒಂದು ವರದಿ ಆಯಿತು, ಆ ವರದಿಯಲ್ಲಿ ಮುಂಗಾರೆ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಮುಂಗಾರೆ ಇಲ್ಲ ಅನ್ನುವಂಥದ್ದು ಆಗಿರುವಂಥದ್ದು. ಯಾಕಂತಂದರೆ ಏನು ಹೇಳೋದು ಬಿಡಿ, ಯಾಕಂತಂದರೆ ಆ ಲೆವೆಲಿಗೆ ಆಗ್ತಾಯಿದೆ ಈಗ ಪರಿಸ್ಥಿತಿ. ಮುಂಗಾರೆ ಆಗ್ತಾ ಇಲ್ಲ, ಮುಂಗಾರೆ ಇಲ್ಲ. ಹಾಗಾಗಿ ಈ ರೀತಿ ಪ್ರಾಬ್ಲಮನ್ನು ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮಳೆ ಇಲ್ಲ, ಏನಿಲ್ಲ, ಈ ರೀತಿ ಪ್ರಾಬ್ಲಮ್ ಆದಾಗ ನಾನು ಅದೇ ಹೇಳುವಂಥದ್ದು, ಮಳೆ ಇಲ್ಲದಿದ್ದಾಗ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಮುಂಗಾರು ಇಲ್ಲದೆ ಇದ್ದಾಗ ನಾನು ಅದೇ ಹೇಳುವಂಥದ್ದು, ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈಗ ಅಟ್ ಪ್ರೆಸೆಂಟಲ್ಲಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಮುಂಗಾರು ಇಲ್ಲ ಅಂತಂದ ತಕ್ಷಣ ಏನು ಮಾಡಬೇಕು, ಅದು ತುಂಬ ಮ್ಯಾಟ್ರ್ ಆಗ್ತದೆ. ಹಾಗಾಗಿ ಮುಂಗಾರು ಇಲ್ಲ ಅಂದ ತಕ್ಷಣ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಸಿಂಪಲಾಗಿ ಹೇಳ್ತೀನಿ, ಏನೂ ಇಲ್ಲ, ಮಳೆ ಬರುವವರೆಗೆ ಕಾಯಬೇಕು. ನೀವು ಹೇಳ್ತೀರ ಈಗ ಇದನ್ನು ಹೇಳಲಿಕ್ಕೆ ವಿಡಿಯೋ ಮಾಡಿದ್ದೆ ಅಂತ. ಅಲ್ಲ, ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಳೆ ಬರುವವರೆಗೆ ಕಾಯಬೇಕಂತಂದರೆ ನಿಮಗೆ ಅಪ್ಡೇಟ್ ಗೊತ್ತಿರಬೇಕು, ಮಾಹಿತಿ ಗೊತ್ತಿರಬೇಕು. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನಂತಂದರೆ, ಮಳೆ ಬರುವವರೆಗೆ ಕಾಯೋದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂತಂದರೆ, ಮಳೆ ನೀರು ಕೊಯ್ಲನ್ನು ಮಾಡಬೇಕು. ಯಾರೆಲ್ಲ ಮಳೆ ನೀರು ಕೊಯ್ಲನ್ನು ಮಾಡ್ತಾ ಇದ್ದೀರಾ, ನಾನು ಎಲ್ರಿಗೂ ಹೇಳುವಂಥದ್ದು, ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಮ್ಮ ಮನೆ ಹತ್ತಿರ ನೀರು ಕಮ್ಮಿ ಆಗಲ್ಲ. ಮಳೆ ಕೊಯ್ಲನ್ನು ಅಂದರೆ ಮಳೆ ನೀರು ಕೊಯ್ಲನ್ನು ಮಾಡುವಂಥದ್ದು ಹೆಂಗಂತಂದರೆ, ಒಂದು ನೀರು ಬರ್ತಾ ಇರಬೇಕದ್ರಲ್ಲಿ ನೀರು ಭೂಮಿಯ ಒಂದು ಒಳಗೆ ಹೋಗ್ತಾ ಇರಬೇಕು. ಅಂದರೆ ಆ ಒಂದು ಭೂಮಿ ನೀರನ್ನು ಕುಡಿತಾ ಇರಬೇಕು. ಆ್ಯಂಡ್ ಕುಡ್ದಾದ್ಮೇಲೆ ಆ ಒಂದು ಭೂಮಿ ನೀರನ್ನು ಕುಡಿತಿರ್ಬೇಕು. ಅಂತಂದರೆ ಆ ಒಂದು ಭೂಮಿಯಲ್ಲಿ ನೀರು ಜಾಸ್ತಿ ಇರಬೇಕು. ಆಗ ನಿಮಗೆ ಆ ಒಂದು ಮಳೆ ಕೊಯ್ಲನ್ನು ಮಾಡಿದಾಗ, ಅಂದರೆ ಮಳೆ ನೀರು ಕೊಯ್ಲನ್ನು ಮಾಡಿದಾಗ ನಿಮಗೆ ಏನು ಮಳೆ ಜಾಸ್ತಿ ಇರುತ್ತೆ. ಹಾಗಾಗಿ ಅಂದರೆ ನೀರು ಜಾಸ್ತಿ ಇದ್ದಾಗ ಮಾತ್ರ ನೀವು ಏನೋ ಒಂದು ಲೈಫನ್ನು, ಆ ನೀರು ಜಾಸ್ತಿ ಇದ್ದಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀರಿಲ್ಲ ಅಂತಂದರೆ ಲೈಫ್ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ನೀರನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನೀರು ಈಗ ಅದೆಲ್ಲರೂ ನಿಮ್ಗೆ ಗೊತ್ತಿದೆ. ಈ ರೀತಿ ಬರಗಾಲ ಆದಾಗ ನಾನು ಅದೇ ಹೇಳುವಂಥದ್ದು, ಬರಗಾಲ ಆಗಿಲ್ಲ, ಆದರೆ ಇನ್ನು ಕೂಡ ಆಗಬಹುದು ಅನ್ನುವಂಥದ್ದು ಪ್ರೆಡಿಕ್ಟ್. ಈಗ ಅಂದರೆ ನೀವು ಯೋಚನೆ ಮಾಡಿ, ಒಂದು ಸರ್ವೆ ಆದಾಗ ನೀವು ಮುಂಗಾರೇ ಇಲ್ಲ ಅಂದರೆ ಏನೋ ಮುಂಗಾರೇ ಆಗಲ್ಲ, ಮುಂಗಾರೇ ಇಲ್ಲ, ಈ ಬಾರಿ ಮಳೆಯೇ ಇಲ್ಲ ಅಂತಂದಾಗ ಯಾವ ಲೆವೆಲಿಗೆ ಪ್ರಾಬ್ಲಮ್ಸ್ ಉಂಟಾಗುತ್ತೆ, ಯಾವ ಲೆವೆಲಿಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಯಾವ ಲೆವೆಲಿಗೆ ಒಂದಿಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಅಲ್ವಾ ಈಗ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಆದಷ್ಟು ನೀರನ್ನು ಉಳಿಸಿ, ಮರ ಗಿಡಗಳನ್ನು ಕಡಿಯುವಂಥದ್ದನ್ನು ಕಡಿಮೆ ಮಾಡಿ ಅಲ್ವಾ. ಹಾಗಾಗಿ ಮರ ಗಿಡಗಳನ್ನು ಕಡಿಯುವಂಥದ್ದು ಕಡಿಮೆ ಮಾಡಿದಾಗ ಬಿಡಿ, ಆಟೋಮೆಟಿಕ್ಲಿ ಕರೆಕ್ಟ್ ಆಗುತ್ತೆ ಎಲ್ಲದೂ ಕೂಡ. ಆದರೆ ನಾನು ಹೇಳುವಂಥದ್ದು, ಮರ ಗಿಡಗಳನ್ನು ಕಡಿಯುವಂಥದ್ದು ದಯವಿಟ್ಟು ಕಡಿಮೆ ಮಾಡಿದಾಗ 100% ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ನಾನು ಹೇಳುವಂಥದ್ದು. ಆ್ಯಂಡ್ ಎಲ್ರಿಗೂ ಕೂಡ ನಾನು ಹೇಳುವಂಥದ್ದು, ಮಳೆ ನೀರನ್ನು ಕೊಯ್ಲು ಮಾಡುವಂಥದ್ದು ತುಂಬ ಮುಖ್ಯ. ಆ್ಯಂಡ್ ಮಳೆ ನೀರನ್ನು ಕೊಯ್ಲು ಮಾಡಿ, ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಮಳೆ ಬರಲಿ, ಅಂದರೆ ಈಗ ಏನು ಈ ರೀತಿ ಬಿಸಿಲು ಬರ್ತಾ ಇದೆ, ಈ ಒಂದು ಜೂನ್ ತಿಂಗಳಲ್ಲಿ, ಜೂನ್ 25 ಮೇಲ್ಗಡೆ ಆರಾಮ್ಸೆ ಎಲ್ಲರಿಗೂ ಮಳೆ ಬರುವಂಥ ಸಾಧ್ಯತೆ ಇದೆ. ಅಂತಂದರೆ ಇನ್ನು ಒಂದು ವಾರ ಒಳಗಡೆ ಐ ಥಿಂಕ್ ಡೆಫಿನೆಟ್ಲಿ ನಾನು ಹೇಳುವಂಥದ್ದು. ಯಾಕಂತಂದರೆ 100% ಒಂದು 5-6 ದಿನ ಅಷ್ಟೇ, ಜಾಸ್ತಿ ಅಂತ ತಗೊಳ್ಳಲ್ಲ. ಯಾಕಂತಂದರೆ ಐ ಥಿಂಕ್ ಈ ಒಂದು ವೆದರ್ ಹೋಗಿ ಇನ್ನೊಂದು ವೆದರ್ 100% ಬರುತ್ತೆ. ಅಂದರೆ ಈ ಒಂದು ವೆದರನ್ನು ಚೇಂಜ್ ಮಾಡುವಂಥ ಎಲ್ಲ ರೀತಿಯಲ್ಲಿರುತ್ತೆ. ಅಂದರೆ ಈಗ ನೀವು ನೋಡಿ, ಸೆಕೆ ಅನ್ನುವಂಥದ್ದು ಜಾಸ್ತಿ ಇದೆ, ಅಂದರೆ ಹೀಟ್ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಆ ಒಂದು ಹೀಟನ್ನು ಕಂಟ್ರೋಲ್ ಮಾಡಿ, ಸೆಕೆಯನ್ನು ಕಂಟ್ರೋಲ್ ಮಾಡಿ. ಆ್ಯಂಡ್ ಬರೀ ವಾತಾವರಣ ಚೇಂಜ್ ಆಗಬೇಕು, ಆವಾಗ ಮಾತ್ರ ಏನಾದರೂ ಇದಾಗುತ್ತೆ, ಅಂದರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಇಂಪ್ರೂವ್ಮೆಂಟ್ ಅಂದರೆ ಈ ಒಂದು ಮಳೆಯಲ್ಲಿ 100% ಆಗಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಡೆಫಿನೆಟ್ಲಿ ಅದು ಚೇಂಜ್ ಆದಾಗ ಮಾತ್ರ ನಿಮಗೆ ಇದು ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಮುಂಗಾರು ಮಳೆ ಏನಿದೆ, ಆ ಒಂದು ಮುಂಗಾರು ಮಳೆ ಬಂದಾಗ ಮಾತ್ರ ಇಲ್ಲಿ ಕರೆಕ್ಟ್ ಆಗುವಂಥದ್ದು. ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಫಸ್ಟ್ ಮಳೆ ಬಂದಾಗ ಮಾತ್ರ, ಇಲ್ಲ ಅಂತಂದರೆ ಬರಗಾಲ ಎಲ್ಲ ಕ್ರಿಯೇಟ್ ಆದಾಗ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ
ಆ ಒಂದು ಮುಂಗಾರು ಮಳೆ ಅನ್ನುವಂಥದ್ದು ಏನಿದೆ ಅದು ಬರಲೇಬೇಕಾಗ್ತದೆ. ಹಾಗಾಗಿ ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಪ್ರಿಕಾಷನ್ ನಾನು ಹೇಳುವಂಥದ್ದು ಇಷ್ಟೇ, ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಮಳೆ ಬರದೇ ಇದ್ದಾಗ, ಜಾಸ್ತಿ ಬಿಸಿಲಿದ್ದಾಗ ಹೊರಗಡೆ ಹೋಗ್ಲಿಕ್ಕೆ ಹೋಗಬೇಡಿ ಜಾಸ್ತಿ. ಯಾಕಂತಂದರೆ ಕೆಲವು ಬಾರಿ ತಲೆ ತಿರುಗುವಂಥ ಚಾನ್ಸಸ್ ಇರುತ್ತೆ, ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ಅದನ್ನು ಮಾಡಬಾರ್ದು ಅಲ್ವಾ. ಈಗ ಅದನ್ನು ಮಾಡಿದಾಗ ನಮಗೆ ಪ್ರಾಬ್ಲಮ್ ಆಗುವಂಥದ್ದು ಅಂತಂದರೆ ಅದನ್ನು ಮಾಡಬಾರ್ದು. ಹಾಗಾಗಿ ಆ್ಯಂಡ್ ಇನ್ನೊಂದು ವಿಚಾರ ನಿಮಗೆ ನಾನು ಎಲ್ರಿಗೂ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಬರದೇ ಇರಲಿ, ಅದು ದೇವರ ಇಚ್ಛೆ, ನಾವೇನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಯಾವ ರೀತಿ ವಾತಾವರಣ ಇರುತ್ತೆ ಅದ್ರ ಮೇಲೆ ಡಿಪೆಂಡ್. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಮಳೆ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನೋಡೋದಲ್ಲಿ. ದಯವಿಟ್ಟು ನಿಮ್ಮ ಜಿಲ್ಲೆ, ಊರು, ಹೆಸರು ಎಲ್ಲದನ್ನೂ ಕೂಡ ಬಂದುಬಿಟ್ಟು ಕಮೆಂಟನ್ನು ಮಾಡಿ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ಮುಂದಿನೋಡೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಸಿಗೋಣ ಮುಂದಿನೋಡೋದಲ್ಲಿ. ಯಾರಿಗೇನು ಅನಿಸ್ತು ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ.